ನಮಸ್ಕಾರ ವೀಕ್ಷಕರೇ, 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಶಿವಣಗಿ ತಾಲೂಕು ಶಿವಣಗಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಅವರ ಮನೆಯಲ್ಲಿದ್ದೇವೆ. ಬನ್ನಿ ಅವರ ರಾಜಕೀಯ ಜೀವನದ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ತಮ್ಮ ರಾಜಕೀಯ ಪ್ರವೇಶ ಯಾವಾಗ ಸರ್? 1993ರಿಂದ ರಾಜಕೀಯ ಪ್ರವೇಶ ಆಯ್ತು. ಅಂದ್ರೆ ನೀವು ಯಾವ ಕ್ಷೇತ್ರದಿಂದ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಗೊಂಡಿದ್ದೀರಾ ಸರ್? ವಾರ್ಡ್ ನಂಬರ್ 1ರಿಂದ ಶಿವಣಗಿ ವಾರ್ಡ್ ನಂಬರ್ 1ರಿಂದ ಆಯ್ಕೆಗೊಂಡಿದ್ದೀರಿ. ಸರ್ ನಿಮ್ಮ ರಾಜಕೀಯ ಗುರುಗಳು ಅಥವಾ ಗಾಡ್ ಫಾದರ್ ಅಂತ ಯಾರಾದರೂ ನಿಮ್ಮ ಬೆನ್ನೆಲುಬಾಗಿ ಸಹಾಯ ಮಾಡಿದ್ದಾರೆ? ML ಉಸ್ತಾದ್ ಅವರು ನಿಮ್ಗೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಏನು ಹೇಳಲು ಇಷ್ಟಪಡ್ತೀರಾ ಸರ್? ಅಂದ್ರೆ ಯಾವ ರೀತಿ ಕೃತಜ್ಞತೆ ಅವ್ರೀಗ ಆದ್ರೆ ಅವ್ರ ಮಕ್ಕಳಿಗಾಗಲಿ ಅವ್ರ ತಮ್ಮದಿರಿಗೆ ಖಾಸಾ ತಮ್ಮ ಎಲ್ಲೆಲ್ಲಿ ಉಸ್ತಾದ್ ಈಗಲಾದ್ರೂ ಅವ್ರು ನಿಮ್ಗೆ ಅದೇ ರೀತಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಓಕೆ ಸರ್. ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲ ಅಥವಾ ನಿಮ್ಗಿಂತ ಮುಂಚೆ ಬೇರೆ ಯಾರಾದರೂ ರಾಜಕೀಯದಲ್ಲಿ ಇದ್ರಾ ಸರ್? ಇಲ್ರಿ, ನೀವೇ ಮೊದಲ. ನೀವು ಯಾವ ಪಕ್ಷದ ಪಾಲ್ವರಾಗಿ ಗುರುತಿಸಿಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷ. ಅಂದ್ರೆ ಯಾವ ಒಂದು ತತ್ವ ಸಿದ್ಧಾಂತ ಇಷ್ಟವಾಗಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಒಲವು ತೋರಿಸಿದೆ? ಅಂದ್ರ ಅವಾಗ ನೋಡ್ರಿ, ಹಿಂದೆ ಇಂದಿರಾ ಗಾಂಧಿ ಅವ್ರು ಮಾಡುವುದಾಗ್ಲಿ ಅಥವಾ ಈಗ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರದ್ದು ಇದು ಆದ್ರೇನು, ಇಂದಿರಾ ಗಾಂಧಿ ಅವರ 20 ಅಂಶದ ಕಾರ್ಯಕ್ರಮ ಈ ಬಡವರ ಸಲುವಾಗಿ ಏನಿದಿತ್ತು, ಗರೀಬಿ ಹಠಾವ್ ಅನ್ನುವಂಥದ್ದು, ಅದನ್ನೆಲ್ಲ ಮೆಚ್ಕೊಂಡು ನಾವು ಕಾಂಗ್ರೆಸ್ ಇದು ಮಾಡಿದೆವು. ಸಿಂಡಿಕೇಟ್ ಏನಿದ್ರು ಬದಲಾದ ಬಳಕ ಮುಂದೆ ಬಡವರಿಗೆ ಅನುಕೂಲ ಮಾಡ್ತದ, ಈ ರೈತರಿಗೆ ಬಡವರಿಗೆ ಅನುಕೂಲ ಮಾಡ್ತದ ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸೇರ್ಪಡೆ ಆಗಿದೆ. ಸರ್, ಈಗ ನೀವು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ 4.5 ವರ್ಷಗಳು ಕಳೆದು ಹೋಗಿದೆ ಸರ್. ಈ ಒಂದು 4.5 ವರ್ಷದಲ್ಲಿ ನಿಮ್ಮ ಗ್ರಾಮದ ಮತದಾರರಿಗೆ ಏನೇನೆಲ್ಲ ಗ್ರಾಮದ ಅಭಿವೃದ್ಧಿ ಮಾಡಿದ್ದೀರಿ ಸರ್? ಅಭಿವೃದ್ಧಿ ಕೆಲಸಗಳನ್ನು ಗ್ರಾಮದ ಅಭಿವೃದ್ಧಿ ಅಂದ್ರೆ ನೋಡ್ರಿ, ಸ್ವಚ್ಛ ಗ್ರಾಮ ಯೋಜನೆ ಏನ್ ಮಾಡಿದ್ರು ಅದ್ರೊಳಗೆ ಏನದ ರೋಡ, ಗಟಾರ, ಇವು ಚರಂಡಿ ಹಿಂಗೆಲ್ಲ ಮಾಡಿದೆವು. ಮತ್ತ ಊರೊಳಗಿಂದ ಏನದ ಸ್ವಚ್ಛತಾ ಕಾರ್ಯಕ್ರಮ ಸಲುವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮೊದಲ 88ರಿಂದ ಚಾಲು ಆಯ್ತು ರೀ. ಅದು ಮುಂದೆ 94 ತನಕ ಅದು ನೀರಿಂದ ಏನದ ಇದನ್ನ ಮಾಡಿ ಟಾಕಿ ಗೀಕಿ ಮಾಡಿ ನಳದ ನೀರಿಂದ ಅದಕ್ಕೆ ಮೊದಲು ಹಕ್ಕು ತುಂಬ ಬಾಯಿಗಳಿದ್ದು ನೀರಿನ ಅನುಕೂಲ ಮಾಡಿಕೊಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ಸರ್ ಯುವಕರೇ ಜಾಸ್ತಿ ರಾಜಕೀಯದ ಕಡೆಗೆ ಒಲವು ತೋರಿಸ್ತಿದ್ದಾರೆ. ಆ ಜಾಸ್ತಿ ಯುವಕರು ಒಲವು ತೋರಿಸೋ ಆ ಯುವಕರಿಗೆ ನಿಮ್ಮ ಮುಖಾಂತರ ಈ ನಮ್ಮ ವಾಹಿನಿ ಮುಖಾಂತರ ಏನು ಹೇಳಲು ಇಷ್ಟಪಡ್ತೀರಾ ಸರ್? ಅಂದ್ರೆ ಯುವಕರಿಗೆ ಯುವಕರು ಬರ್ತಿದ್ದಾರೆ ಸರ್ ರಾಜಕೀಯ. ಇತ್ತಿತ್ತಲಾಗಿ ಇವರು ಈಗ ಸಣ್ಣ ನವ ಪೀಳಿಗೆ ಏನದಾವಲ್ಲ, ಯುವಕರು ಅವರು ಊರಿಂದು ಅಭಿವೃದ್ಧಿ ಕೆಲಸನೇ ಮಾಡ್ಕೊತ ಹೋಗ್ಬೇಕು. ಇವ್ರು ಬಿಟ್ಟು ಬರೇ ಏನಾದರೂ ಇದನ್ನ ಮಾಡ್ಕೊತ ಹೋದ್ರೆ ಉಪಯೋಗ ಇಲ್ಲ. ಎಷ್ಟು ತಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಸರ್ಕಾರದ ಫಂಡ್ ಬಂದಷ್ಟು ಸರಿಯಾಗಿ ಜನರಿಗೆ ಉಪಯೋಗ ಆಗಲಿ ಅನ್ನೋದು ಒಂದೇ ಇದು ರೀ. ನಮ್ಗೆ ಸುಮಾರು ನೀವು ಜನರಿಗೆ ಸರಿಯಾಗಿ ಉಪಯೋಗ ಆದ್ರೆ ಎಷ್ಟೋ ಮಂದಿಗೆ ಕಾರ್ಡ್ ಇಲ್ಲ ಅಂತಂದ್ರ ಇದ್ದವ್ರಿಗಿಲ್ಲ. ಆದ್ರ ಈಗ ಏನಾಗ್ಬಿಟ್ಟದ, ಕೇವಲ ನಿಜವಾದ ಬಡವರಿಗೆ ಇಲ್ಲ, ಕೂಲಿಕಾರರಿಗೆ ಇಲ್ಲ, ಅನುಕೂಲ ಜನರಿಗೆ ಅದಾವ ಜಾಸ್ತಿ ಇದೆ. ಅದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಅದನ್ನ ಯಾರು ಕಡಬಡವರು ಅದಾರ ಅವ್ರಿಗೆ ಆಗ್ಬೇಕು, ಯಾರು ಶ್ರೀಮಂತರ ಅದಾರ ಅವ್ರು ಕಸ್ಕೋಬೇಕು, ನ್ಯಾಯ ಒದಗಿಸ್ಬೇಕು ಸರ್ಕಾರ. ಸುಮಾರು ಎಷ್ಟು ವರ್ಷಗಳಿಂದ ರಾಜಕೀಯ ಒಡನಾಟ ಇಟ್ಕೊಂಡಿದ್ದಾರೆ ಸರ್? 25 ವರ್ಷದಿಂದ ರಾಜಕೀಯದಲ್ಲಿ ನೀವು ಸೇವೆ ಸಲ್ಲಿಸ್ತಾ ಬಂದಿದ್ರ. ಈ 25 ವರ್ಷದ ರಾಜಕೀಯದಲ್ಲಿ ನಿಮ್ಗೆ ಹೇಗ ಅನ್ಸತ್ ಸರ್ ನಿಮ್ಮ ಅನುಭವ? ಮೊದಲನೇ ಇದು ರಾಜಕೀಯಕ್ಕೆ ಈಗ ಬಹಳ ಬದಲಾವಣೆ ಅದ್ರಿ. ಅಂದ್ರೆ ಮೊದಲನೇದ್ದು ಹಿಂದಿನ ಲೀಡರ್ಗಳು ಹಂಗೆ ಮತ್ತ ಮಾಡುವಂತ ಸರ್ಕಾರ ಯೋಜನೆಗಳೇನದ ಸದುಪಯೋಗ ಆಗ್ತಿದ್ವು. ಈಗಿನ ಯಾವುದೇ ಸರ್ಕಾರದ ಯೋಜನೆಗಳು ಸಾಕಷ್ಟು ಅದಕ್ಕಿಂತಲೂ ದುಪ್ಪಟ್ಟಾಗಿರ್ಬೋದು, ಆದ್ರೆ ಈಗ ಯಾವುದೇ ಕೆಲಸಗಳನ್ನು ಆಗುದಿಲ್ಲ. ಮತ್ತ ಅದು ಸರಿಯಾಗಿ ಬಡವರಿಗೆ ಮುಟ್ತೇನೆ ಇಲ್ಲ, ಒಂದು ಪೈಸೆನೂ ಮುಟ್ತಿಲ್ಲ. ಯಾವುದೇ ಮಾಡಿದ್ರು ಮಷಿನ್ ಹಚ್ಚಿ ಮಾಡಿಸೋದು, ಕೂಲಿಕಾರರಿಗೆ ಹಚ್ಚಿನ ಕೆಲಸ ತಗೊಳ್ಳೋದು, 100 200 ಹಿಂಗ ಅವು ಕಾರ್ಡ್ ಇದ್ದವ್ರಿಗೆ ಹಿಂಗೆ ಕೊಡುದು, ಉಳಿದಿದ್ದೆಲ್ಲ ಬೋಗಸ್ ಎತ್ತಿ ಬಿಡುದು, ಅನ್ಯಾಯ ಆಗ್ತದೆ. ಆ ಅನ್ಯಾಯ ಆಗಬಾರ್ದು ಬಡವರಿಗೆ. ಆ್ಯಕ್ಚುಲಿ ನಿಮ್ಗಿದ್ರೆ ನಿಮಗೆ ಮುಟ್ಟಬೇಕು, ಅವ್ರಿಗಿದ್ರೆ ಅವ್ರಿಗೆ ಮುಟ್ಟಬೇಕು. ಯಾರು ಕಡಬಡವರು ಅನ್ನೋದು ಗುರುತಿಸಿರಿ, ಆ ಗುರುತಿಸಿದಂಥ ಫಲಾನುಭವಿಗೆ ಮುಟ್ಟಿದ್ರೆ ಧನ್ಯವಾದ. ಓಕೆ ಸರ್. ಇದು ಅಂದ್ರೆ ಎಲ್ಲ ಬಡವರಿಗೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗಲಿ ಅಂತ ನಿಮ್ಮ ಉದ್ದೇಶ. ಓಕೆ.
ಈ ಸ್ಥಾನದಲ್ಲಿ ಇದ್ದೀರಾ ಅಂತಂದ್ರೆ ಸರ್, ನೀವೀಗ ಸದಸ್ಯರಾಗಿದ್ದೀರಾ ಅಂತಂದ್ರೆ ನೀವು ಅಮೂಲ್ಯವಾದ ಒಂದೊಂದು ಅಮೂಲ್ಯವಾದ ಒಂದೊಂದು ಮತವನ್ನು ಹಾಕಿ ಗೆಲ್ಸಿರ್ತಕ್ಕಂಥ ನಿಮ್ಮ ಗ್ರಾಮದ ಮತದಾರರ ಕಾರಣ ಈ ಮೂಲಕ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳಲು ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಅವ್ರ ಮತದಾರ ತಪ್ಪಲ್ರಿ, ಮತದಾರ ನಮ್ಮನ್ನೆಲ್ಲ ಒಳ್ಳೆಯವರತ್ತೆ ಗುರುತಿಸಿ ಓಟ್ ಹಾಕಿರ್ತಾರೆ. ಅದೇ ಸರ್, ಅವ್ರಿಗೆ ಯಾವ ರೀತಿ ಆಯ್ಕೆಯಾಗಿ ಬಂದು ಅವರು ಋಣ ತೀರಿಸಬೇಕಾಗಿದ್ರ ಸರಿಯಾಗಿ ನಾವು ದುಡಿದು ಕೆಲಸ ಮಾಡಿ ಅವ್ರನ್ನ ಮುಟ್ಟಿಸ್ಬೇಕು. ನಾವು ಅದನ್ನ ದುರುಪಯೋಗ ಮಾಡ್ಕೊಂಡು ಈಗ ದುರುಪಯೋಗ ಜಾಸ್ತಿ ಆಗ್ತದ ಖರೆ, ಅದು ಸಮರ್ಪಕ ಆಗೋದು. ಅದಕ್ಕೆ ಸರ್ ನೀವು ಯಾವ ರೀತಿ ಅಂದ್ರೆ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಸರ್? ಇನ್ನು ಈಗ ಅಂತರ್ ಟಾಕಿ ಅದ, ಅದು 1998 ಅಂತರ್ ಟಾಕಿ ಆಗ್ಯದ. ಅದು ಇಲ್ಲಿವರೆಗೆ ಇದು ಇಲ್ಲ. ಆ ಅಂತರ್ ಟಾಕಿ ಮತ್ತ ಈಗ ಶಾಶ್ವತ ಕುಡಿ ನೀರಿನ ಯೋಜನೆ, ಇವು ಅಂತರ್ಜಲ ಕುಸಿತದಿಂದ ಕೆಲವೊಂದು ನೀರಿನ ತೊಂದರೆ ಆಗ್ಯದ. ಅದು ಶಾಶ್ವತ ಕುಡಿ ನೀರಿನ ಯೋಜನೆ ಮಾಡಿದ್ದು ಸಮರ್ಪಕವಾಗಿ ಮುಟ್ಟಿ ಊರೊಳಗೆ ಏನದ ಜನರಿಗೆ ನೀರ, ಶೌಚಾಲಯ ಮತ್ತು ಸಂಡಾಸ ಇಂಥವೆಲ್ಲ ಆಗುವುದರಿಂದ ಜನರಿಗೆ ತೊಂದರೆ ಆಗುದಿಲ್ಲ. ಈಗ ಬೈರ್ ದೇಶ ಇದು ಮಾಡೋದ್ರಿಂದ ಅವ್ರಿಗೆ ನಮ್ಮ ಹೆಣ್ಣು ಮಕ್ಕಳೇನು ತಾಯಂದಿರಿ ಅವ್ರೇನು ನಮ್ಮನ್ನೆಲ್ಲ ಓಟ್ ಹಾಕಿ ಆರಿಸಿ ಕಳಿಸಿರ್ತಾರೆ. ಅದಕ್ಕೆ ಅಂತಂದ್ರೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಸಂದರ್ಭದಲ್ಲಿ ಯಾವ ರೀತಿ ಕೃತಜ್ಞತೆ ಹೇಳಲು ಇಷ್ಟಪಡ್ತೀರ ಅಂತ ಕೇಳಿದ್ರೆ ಅವ್ರಿಗೆ ನೋಡ್ರಿ, ಜನರಿಗೆ ಕೃತಜ್ಞತೆ ಎಷ್ಟು ಹೇಳಿದ್ರು ಕಡಿಮೆನೆ. ಜನರು ಒಳ್ಳೆಯವರಂತೆ ನಮ್ಮನ್ನ ಆಯ್ಕೆ ಮಾಡಿರ್ತಾರ. ಅದನ್ನ ನಾವು ಸದುಪಯೋಗಪಡಿಸಿಕೊಂಡು ವಿಶ್ವಾಸ ಕಾಯ್ಕೊಂಡು ಹೋಗ್ಬೇಕಾದಿದ್ದು ಇದು ಒಳ್ಳೆಯ ನಮ್ಮ ಕರ್ತವ್ಯ. ಆಯ್ತು ಸರ್, ಆಯ್ತು. ಮತ್ತೆ ಸರ್, ಈ ನಿಮ್ಮ ಗ್ರಾಮದಲ್ಲಿ ಅಕ್ಟೋಬರ್ 2ರಂದು ಸ್ವಚ್ಛ ಗ್ರಾಮ ಯೋಜನೆ ಅಂತೇಳಿ ಕೇಂದ್ರದಲ್ಲಿ ಅಂದ್ರೆ ಯಾರೇ ಮಾಡಲಿ ಸರ್, ನಿಮ್ಮ ಪಕ್ಷದವರೇ ಮಾಡಲಿ, ಸರ್ಕಾರದವ್ರು, ಯಾವುದೇ ಗೌರ್ಮೆಂಟ್ ಎಲ್ಲರೂ ಒಂದು ಒಳ್ಳೆ ಕೆಲಸನೇ ಮಾಡ್ತಾ ಇದ್ರು. ಆಗ ನಿಮ್ಮ ಅಕ್ಟೋಬರ್ 2ರಿಂದ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಸ್ವಚ್ಛ ಗ್ರಾಮದ ಯೋಜನೆ, ನೀವು ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ? ನಡೆದವ್ರಿ ಅಂದ್ರೇನು, ಇತ್ತಿತ್ತಲಾಗಿ ಏನ ಶಾಲೆ ಕಾಲೇಜ್ಗಳು ಏನ್ ಅದಾವ ಅಲ್ಲೆಲ್ಲ ಕೆಲವೊಂದ್ ಕಡೆ ಏನದ ಪಂಚಾಯತಿ ಇವೆಲ್ಲ ಸ್ವಚ್ಛ ಇದು ಮಾಡ್ಯಾರ. ಅದೇ ತರನಾಗಿ ಊರೊಳಗಿಂದು ಗಟಾರ ಕೊಳಚಿ ಇವು ಏನದಾವಲ್ಲ, ಮಳಿ ಇರ್ಲಾರ್ದಕ್ಕ ಅದು ಕಿತ್ಕೊಂಡು ಹೋಗಿಲ್ಲ, ಅದು ಉಳ್ದದ, ಅದನ್ನ ತೆಗಿಸಲ್ಕತ್ತಾರ. ನಡೆದ್ರಿ ಅದ್ ಕೆಲಸ. ಈಗ ಹಳ್ಳ ಕೊಳ್ಳ ಊರ್ ದಂಡಿ ಏನದ, ರೋಡ್ ದಂಡಿಗೆ ಎಡ್ಕಬಲ್ಕ ತಿಪ್ಪಿಗುಂಡಿ ಮತ್ತು ಅದೇ ತಿಪ್ಪಿಗುಂಡಿ ಮೇಲ ಇದಕ್ಕ ಏನದ ಏನಾನು ಸಂಡಸ್ ಮಾಡ್ತಾರ. ಅವೆಲ್ಲ ಹೋಗ್ಬೇಕು ಅನ್ನೋದೇ ಉದ್ದೇಶ. ಅದ್ರ ಸಲುವಾಗಿ ನಡೆದ್ರಿ. ಒಂದು ಒಳ್ಳೆ ಡಂಗ್ರಾನು ಹೊಡಿಸಿವಿ, ಎಲ್ಲ ಜನರಿಗೆ ಮುಟ್ಟಿಸಿರಿ ಸರ್. ಇದುವರೆಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು, ಅನುಭವದ ಮಾತುಗಳನ್ನು ನಮ್ಮ ವಾಹಿನಿ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದನಗೌಡ ಪಾಟೀಲ್ ಅವರು ಯಾವ ರೀತಿ ನಮ್ಮ ವಾಹಿನಿ ಜೊತೆ ತಮ್ಮ ಅನುಭವದ ಮಾತುಗಳನ್ನು ಹಾಗೂ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡಿದ್ದಾರಂತ. ಇದೇ ರೀತಿ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿನ ರಾಜಕೀಯ ವ್ಯಕ್ತಿಗಳ ಮಾಹಿತಿಗಾಗಿ ಸಂಪರ್ಕಿಸಿ 24x7 karnataka.com. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶ್ರೀಶೈಲ್.